ಏಷ್ಯಾ ಕಪ್ T20 ಪಂದ್ಯದಲ್ಲಿ ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನಡ್ತಾ ಇದೆ. ಅದಕ್ಕೆ ನಾವು ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ದೇವೆ. ಅದೇ ಪ್ರಕಾರ ಲಾಸ್ಟ್ ಟೈಮ್ ಅದು ಬಂದ್ ಬಿದ್ದಿತ್ತು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಭಾಳ ದಿವಸದಿಂದ ಬ್ಯಾನ್ ಇತ್ತು. ಈಗ ಮತ್ತೆ ಚಾಲೂ ಮಾಡಿದೆ. ಅದಕ್ಕೆ ವಿರೋಧ ಮಾಡಲಿಕ್ಕೆ ಮುಂತಾದ ಸಂಘಟನೆಗಳು ಮುಂದೆ ಬಂದಿದ್ದಾವೆ. ಆದರೆ ಕ್ರಿಕೆಟ್ ಒಂದು ಸೈಡ್ ಇಟ್ಟು ಈ ಸ್ಪೋರ್ಟ್ಸನ್ನು ಸ್ಪೋರ್ಟ್ಸ್ ಇದೆ, ಅದು ಸ್ಪೋರ್ಟ್ಸ್ ಹೇಗೆ ಅದು ಎಂಟರ್ಟೈನ್ಮೆಂಟ್ ಇರುತ್ತದೆ. ಎಂಟರ್ಟೈನ್ಮೆಂಟ್ ಹೇಗಿದೆ ಅದೇ ಪ್ರಕಾರ ಸ್ಪೋರ್ಟ್ಸ್ ಇರ್ತದೆ. ಮತ್ತು ಸ್ಪೋರ್ಟ್ಸ್ಗೆ ಬೇರೆದು ಇಟ್ಟು ಈ ಮ್ಯಾಚನ್ನು ಆಗಬೇಕು ಅಂತ ವಿನಂತಿಸುತ್ತಿದೆ. ಮತ್ತು ಇಂಡಿಯಾ ಗೆಲ್ತೈತೆ. ಇದುವರೆಗೆ ಏನು ಪಾಕಿಸ್ತಾನ ಗೆಲ್ಲಿಲ್ಲ, ಇವತ್ತು ಗೆಲ್ಲುವುದಿಲ್ಲ. ಅಭಿಷೇಕ್ ಶರ್ಮಾ ಅದಾರೆ, ಸೂರ್ಯಕುಮಾರ್ ಯಾದವ್ ಅದಾರು, ಶುಭಮ್ ಗಿಲ್ ಅದಾರು, ಬೌಲಿಂಗ್ನಲ್ಲಿ ಬುಮ್ರಾ ಅದಾರು. ಎಲ್ಲರೂ ಯಂಗ್ ಪ್ಲೇಯರ್ ಇದ್ದಾರೆ. ಯಂಗ್ ಪ್ಲೇಯರ್ ಮತ್ತು ನಾವು ಇವಾಗ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿಗೆ ಮಿಸ್ ಮಾಡ್ತಾ ಇದ್ದೀವಿ. ಟಾಸ್ ಆದರೆ ಬ್ಯಾಟಿಂಗ್ ತೊಗೋಬೇಕು. ಬ್ಯಾಟಿಂಗ್ ತೊಗೊಂಡ್ರು ಚೆಸ್ ಮಾಡಿದ್ರು ಒಂದೇ. ಅದು ಸೋಲೋದು ಮ್ಯಾಚ್ ಸೋಲೋದು ಅದು ಪಾಕಿಸ್ತಾನ ಸೋಲ್ತೈತಿ. ಅವರು ಇಂಡಿಯಾ ಮುಂದೆ ಏನೋ 0 ಐತಿ. ಗಂಗಾಧರ್ ಪಾಟೀಲ್, ಬೆಳಗಾವಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತ್ರಿ. ಇವತ್ತು ಇಂಡಿಯಾ ಗೆಲ್ಲೋದಂತ ಗ್ಯಾರಂಟಿ. ಶೈನ್ ಶಾ ಅಫ್ರಿದಿಗ 1 ಓವರ್ 25 ರನ್ ಹೊಡಿಬೇಕು. ಅವಂಗ ಅಭಿಷೇಕ್ ಶರ್ಮಾ IPL ಕದೇನ ಆಡ್ಬೇಕು. ಇವತ್ತು ಅಭಿಷೇಕ್ ಶರ್ಮಾ ಸೆಂಚುರಿ ಹೊಡಿಬೇಕು. ಮತ್ತು ಶುಭ್ಮನ್ ಗಿಲ್ ಮತ್ತು ಆಮೇಲೆ ನಮ್ಮ ಕ್ಯಾಪ್ಟನ್ ಅಂತ ಶುಭ್ಮನ್ ಗಿಲ್ ಇದ್ದಾನೆ. ಸೂರ್ಯಕುಮಾರ್ ಯಾದವ್ ಅವ 1 ಡೌನ್ ಬರ್ತಾನೋ ಒಂದು ಆರ್ಡ್ರ್ ಏನು ಗೊತ್ತಿಲ್ಲ. ಆದರೆ ಈ ಸದೇ ಇಂಡಿಯಾ ಗೆಲ್ಲೋದು ಗ್ಯಾರಂಟಿ ಇದೆ. ಜೈ ಭಾರತ್ ಮಾತಾ ಕಿ. ಹೆಸರು ವಿನಯ್ ಕಾಮ್ಕರ್. ಖುಷಿ ಸುದ್ದಿ ಏನಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆ ಭಾಳ ದಿನದ ಮೇಲೆ. ಏಷ್ಯಾ ಕಪ್ ಮುಖಾಂತರ T20 ನಮಗೂ ನೋಡೋಕೆ ಸಿಗ್ತದೆ. ಮತ್ತು ಈ ಕ್ರಿಕೆಟ್ ನೋಡ್ಬೇಕಂತೇಳಿ ಭಾಳಷ್ಟು ಅಭಿಮಾನಿಗಳು ಕಾದಿದ್ರು. ಈಗ ಅದು ಸಫಲ ಆಗ್ತಾ ಇದೆ. ನಮ್ಮ ಇಂಡಿಯಾ ಅಂತೂ ಗೆಲ್ತದೆ. ಪಾಕಿಸ್ತಾನದವ್ರಿಗೆ ನಮ್ಮಂಥ ಹುಡುಗರನ್ನೇ ಸಾಕು, ನಮ್ಮ ಇಂಡಿಯಾ ಟೀಮ್ ಏನು ಎಲ್ಲಿ ಹತ್ತೋದಿಲ್ಲ. ಜೈ ಭಾರತ್. ಬಾಲಿಂಗ್ನಾಗ ಬುಮ್ರಾ ಚಲೋ ಆಗ್ತಾರೆ ರೀ. ಆಮೇಲೆ ಬ್ಯಾಟಿಂಗ್ ಒಳಗಂತೂ ಫಸ್ಟ್ ಓಪನಿಂಗ್ ಅಂತೂ ಚೆನ್ನಾಗಿದೆ. ಇಬ್ಬರು ಕ್ಯಾಪ್ಟನ್ನು ಬ್ಯಾಟಿಂಗ್ ಆರ್ಡರ್ ಚಲೋ ಆಗಿದೆ. ರಾಕೇಶ್ ಕೋಲ್ಕರ್. ಹಾಗೂ ಪಾಕಿಸ್ತಾನದ ಪಂದ್ಯಾವಳಿ ನಡೆಯಬೇಕು, ಅವ್ರನ್ನ ಸೋಲಿಸಬೇಕು. ಇದರಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲ ಬ್ಯಾಟಿಂಗ್ ಬಾಲಿಂಗ್ ಎಲ್ಲ ಆರ್ಡರ್ ಚೆನ್ನಾಗಿದೆ ರೀ ನಮ್ಮದು. ಅವ್ರದನ್ಕ ಧೂಳಿಪಟ ಗ್ಯಾರಂಟಿ ಅಷ್ಟೇ. ಸಂತೋಷ್.